ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಾಳಿಕೋರನನ್ನ ಪೊಲೀಸರು ಬಂಧಿಸಿದ್ದಾರೆ. 30 ಗಂಟೆಯ ಬಳಿಕ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಂದ್ರಾ ಠಾಣೆಯಲ್ಲಿ ಆರೋಪಿಯ ತೀವ್ರ ವಿಚಾರಣೆ ನಡೀತಾ ಇದೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಆಗಿರುವಂತಹ ಪ್ರಕರಣ ಇದೆ. ದಾಳಿಕೋರನನ್ನ ಈಗ ಮುಂಬೈ ಪೊಲೀಸ್ ತಂಡ ಬಂಧಿಸಿರುವಂಥದ್ದು. 30 ಗಂಟೆ ಆದ ಬಳಿಕ ದಾಳಿಕೋರನನ್ನ ಸೆರೆ ಹಿಡಿಯಲಾಗಿದೆ. ತೀವ್ರ ವಿಚಾರಣೆ ನಡೀತಾ ಇದೆ. ಸೈಫ್ ಅಲಿ ಖಾನ್ ಮನೆಯ ಒಳಗೆ ನುಗ್ಗಿ ಈತ ಚಾಕು ಇರಿತಾನೆ. 6 ಬಾರಿ ಚಾಕು ಚುಚ್ಚಿದ್ದಾನೆ. ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥ ಪ್ರಕರಣ ಇದು. ಈ ರೀತಿಯಾಗಿ ಒಬ್ಬ ಸ್ಟಾರ್ ನಟನ ಮನೆಗೆ ನುಗ್ಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಹೋಗಿ ಮನೆಯೊಳಗೆ ನುಗ್ಗಿ ಚಾಕು ಇರಿತ ಆಗತ್ತೆ ಅಥವಾ ಕೊಲೆ ಮಾಡುವಂಥ ಪ್ರಯತ್ನ ನಡೆಯುತ್ತೆ ಅಂತಂದರೆ ಎಷ್ಟರ ಮಟ್ಟಿಗೆ ನಮ್ಮ ಕಾನೂನು ಸುವ್ಯವಸ್ಥೆ ಇದೆ ಅಂಥೇಳಿ. ಈ ಮುಂಬೈ ಅಂತ ಬಂದಾಗ ಅಲ್ಲಿ ಬಾಲಿವುಡ್ ನಟರಿಗೆ ಸೇಫ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈ ರೀತಿಯಾಗಿ ಹೊರಗಡೆ ಸಾಕಷ್ಟು ಸೆಕ್ಯೂರಿಟಿ ನೀಡಲಾಗತ್ತೆ, ಹೈ ಪ್ರೊಫೈಲ್ ಸೆಕ್ಯೂರಿಟಿ ಇರುತ್ತೆ. ಆದರೂ ಕೂಡ ಈತ ಒಳಗಡೆ ಹೇಗೆ ಬಂದ ಅನ್ನುವಂಥ ಈಗ ಟೆನ್ಷನ್ ಇರೋದು. ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗುತ್ತೆ. ಹೊರಗಡೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಇದ್ದರೂ ಕೂಡ ಒಳಗಡೆ ಹೇಗೆ ಪ್ರವೇಶ ಮಾಡ್ದ, ಅಥವಾ ಆ ಮನೆಯಲ್ಲಿ ಕೆಲಸ ಮಾಡಿದವರು ಅಥವಾ ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ಗಳು ಈತನಿಗೆ ಪರಿಚಯ ಇತ್ತ, ಯಾವ ಕಾರಣಕ್ಕಾಗಿ ಈತ ದಾಳಿ ಮಾಡ್ದ, ಪ್ರಮುಖವಾಗಿ ಇಲ್ಲಿ ಈ ಕೇಸಿನ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಈತ ಕಳ್ಳ ಅಂತೂ ಅಲ್ಲ ಅಂತ ಅನಿಸ್ತಾ ಇದೆ. ಕಳ್ಳ ಇದ್ರೆ ಆತನ ಕೆಲಸ ಏನು ಮಾಡಬೇಕಾದ್ರೆ ಮಾಡ್ಕೊಂಡು ಹೋಗ್ತಾನೆ. ಆದರೆ ಈತ ಚಾಕು ಯಾಕೆ ಹಾಕ್ದ ಅಂಥೇಳಿ ನಟನ ಮೇಲೆ ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗತ್ತೆ. ಏನು ದುಡ್ಡಿಗಾಗಿ ಡಿಮ್ಯಾಂಡ್ ಇಟ್ಟಿದ್ರಾ, ಇದೆಲ್ಲವೂ ಕೂಡ ತನಿಖೆ ಆಗತ್ತೆ. ಈಗ ತೀವ್ರಗತಿಯಲ್ಲಿ ತನಿಖೆ ಸಾಗ್ತಾ ಇದೆ. 30 ಗಂಟೆ ಆದ ಬಳಿಕ ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು. ಆ ಒಂದು CCTVಯ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಒಳಗಡೆ ಬಂದಿರೋದು ಇದು. ಮಧ್ಯರಾತ್ರಿ 2:30ಕ್ಕೆ ಈತ ಮನೆಯೊಳಗೆ ಪ್ರವೇಶ ಮಾಡ್ತಾನೆ. ಈತ ಕೆಲಸದ ಆಕೆಗೆ ಪರಿಚಯ ಇತ್ತ ಅನ್ನೋದು ಅಥವಾ ಇರಲಿಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಯಾಕೆ ಅಂತಂದರೆ ಆ ಮನೆಯ ಕಾಂಪೌಂಡ್ ಹೊರಗಡೆನೇ ಈತ ಅರ್ಧ ಗಂಟೆಗಳ ಕಾಲ ಅಲ್ಲೇ ಇದ್ದ, ಅಲ್ಲೇ ಅಡಗಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲ ಕೂಡ ಪ್ರೀ ಪ್ಲಾನ್ ಮಾಡಿಕೊಂಡೇ ಹಿಂಗೆ ಮಾಡಿದ್ದಾನೆ ಈತ. ಈ ಕೆಲಸವನ್ನು ಈತ ಒಬ್ಬನೇ ಮಾಡಿದ್ದಾನ ಅಥವಾ ಈತನ ಹಿಂದೆ ಒಂದು ಗ್ಯಾಂಗ್ ಇದೆಯಾ ಅನ್ನೋದ್ರ ಬಗ್ಗೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸೈಫ್ ಅಲಿ ಖಾನ್. ಆ ಚಾಕು ಏನು ಚುತ್ತಿರ್ತಾರಲ್ಲ, 2.5 ಇಂಚಿನ ಚೂರಿ ಇರ್ತಲ್ಲ, ಅದನ್ನು ಹೊರಗಡೆ ತೆಗೆದಿದ್ದಾರೆ. ಪೊಲೀಸರ ತನಿಖೆ ಈಗ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಕೊನೆಗೂ ಕೂಡ ಈತ ಸಿಕ್ಕಿ ಬಿದ್ದಿದ್ದಾನೆ. ಯಾಕೆ ಹಿಂಗೆ ಆಗ್ತಾ ಇದೆ ಮುಂಬೈನಲ್ಲಿ ಅನ್ನುವಂಥ ಪ್ರಶ್ನೆ ಈಗ. ಸಲ್ಮಾನ್ ಖಾನ್ ಆಗಿರ್ಬೋದು, ಸಿದ್ದಿಕ್ಕಿ ಬೆದರಿಕೆ ಹಾಕುವಂಥದ್ದು, ಹಣಕ್ಕಾಗಿ ಡಿಮ್ಯಾಂಡ್ ಮಾಡುವಂಥದ್ದು. ಮುಂಬೈನಲ್ಲಿ ಇದೆಲ್ಲವೂ ಕೂಡ ರಾಜರೋಷವಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ಅನುಮಾನ ವ್ಯಕ್ತ ಆಗೋದಿಲ್ವಾ? ಹೈ ಪ್ರೊಫೈಲ್ ಸೆಕ್ಯೂರಿಟಿ ಇದ್ದರೂ ಕೂಡ ಆತ ಒಳಗಡೆ ನುಗ್ತಾನೆ ಅಂತಂದರೆ ಯಾರು ಬಿಟ್ಕೊಟ್ಟಿದ್ರು ಅಂತ. ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗಿದ್ದಾರೆ. 6 ಬಾರಿ ಚಾಕು ಚುಚ್ಚಿರುವಂಥದ್ದು. ಈತ ಯಾಕೆ ಹಿಂಗೆ ದಾಳಿ ಮಾಡ್ದ ಈತನ ಮೇಲೆ ಏಕಾಏಕಿ ಅಂಥೇಳಿ. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಪೊಲೀಸ್ನವರು ಕೂಡ 8 ತಂಡಗಳನ್ನು ರಚಿಸಿ ತನಿಖೆಗೆ ಮುಂದಾಗ್ತು. ತನಿಖೆಗೆ ಮುಂದಾದ ನಂತರ ಈಗ 30 ಗಂಟೆ ಆದ ಬಳಿಕ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬಟ್ ಈಗೇನು ಈತನ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಮನೆಯೊಳಗೆ ಈತ ಪ್ರವೇಶ ಮಾಡ್ದ, ಕಳ್ಳತನ ಮಾಡಬೇಕು ಅಂತಲೇ ಬಂದ ಅಥವಾ ಸೈಫ್ ಅಲಿ ಖಾನ್ ಅವ್ರ ಮೇಲೆ ದಾಳಿ ಮಾಡಬೇಕು ಅಂತನ ಅಥವಾ ಕೊಲ್ಲಬೇಕು ಅಂತನ ಬಂದ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕು. ಈ ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗತ್ತೆ. ಎಷ್ಟು ಧೈರ್ಯ ಇದೆ ನೋಡಿ. ಅಲ್ಲಿ ನೋಡಿ, ಎದುರುಗಡೆ ಅವನು CC ಕ್ಯಾಮ್ರಾವನ್ನು ಕೂಡ ನೋಡ್ತಾನೆ ಅವನು. ಆದ್ರೂ ಒಳಗಡೆ ನುಗ್ತಾನೆ. ಕೈಯಲ್ಲಿ ಮಾರಕಾಸ್ತ್ರವನ್ನು ಹಿಡಿದು
ಒಬ್ಬ ಸ್ಟಾರ್ ಮನೆಗೆ ನುಗ್ತಾರೆ ಅಂತಂದರೆ ಹೆಂಗಿದೆ ವ್ಯವಸ್ಥೆ? ವ್ಯವಸ್ಥೆ ಮೇಲೆ ಪ್ರಶ್ನೆ ಹುಟ್ಟೋದಿಲ್ವಾ? ಅನುಮಾನ ಬರೋದಿಲ್ವಾ? ಇದನ್ನು ಫಸ್ಟ್ ಟೈಮ್ ಮುಂಬೈನಲ್ಲಿ ಆಗ್ತಾ ಇರೋದು. ಪದೇ ಪದೇ ಇಂಥ ಘಟನೆಗಳು ಆಗ್ತಾನೆ ಇರುತ್ತೆ. ಇದಕ್ಕೆ ಕಡಿವಾಣ ಇಲ್ವಾ ಅಂಥೇಳಿ. ಒಬ್ಬ ಸಾಮಾನ್ಯ ರಾಜಕಾರಣಿಯ ಮನೆ ಮೇಲೇ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ನೀಡಲಾಗತ್ತೆ. ಒಳಗಡೆ ಹೋಗಬೇಕು ಅಂದರೆ ಬೇರೆ ಬೇರೆ ರೀತಿಯ ಪ್ರೊಸೆಸ್ ಇರುತ್ತೆ. ಆದರೆ ಇಲ್ಲಿ ಈತ ಒಳಗಡೆ ಹೇಗೆ ಬಂದ ಅಂತೇಳಿ ಮನೆಯಲ್ಲಿ ಕೆಲಸ ಮಾಡಿದವರು ಇದಕ್ಕೆ ಈತನಿಗೆ ಸಾಥ್ ಕೊಟ್ರ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಟೈಮಲ್ಲಿ ಅಂದರೆ ಈ ಘಟನೆ ಆದಾಗ ಸೈಫ್ ಅಲಿ ಖಾನ್ ವೈಫ್ ಎಲ್ಲಿದ್ರು ಅಂತೇಳಿ ಏನೋ ಪಾರ್ಟಿಗೆ ಹೋಗಿದ್ರಂತೆ, ಏನೋ ಗೊತ್ತಿಲ್ಲ, ಅದು ಕೂಡ ಕನ್ಫರ್ಮ್ ಆಗಬೇಕು. ಮಧ್ಯರಾತ್ರಿ 2:15 ಆಗಿರುವಂಥ ಘಟನೆ ಇದು. ಶಸ್ತ್ರಚಿಕಿತ್ಸೆ ಕೂಡ ಆಗಿದೆ. ಸೈಫ್ ಅಲಿ ಖಾನ್ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ, ನಾನು ಆರೋಗ್ಯವಾಗಿದ್ದೇನೆ, ಕ್ಷೇಮವಾಗಿದ್ದೇನೆ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಕೊನೆಗೂ ಕೂಡ ಬರೋಬ್ಬರಿ 30 ಗಂಟೆ ಆದ ಬಳಿಕ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಈತ ಯಾರು, ಏನು, ಎತ್ತ, ಹೇಗೆ, ಮುಂದೆ ಯಾವ ರೀತಿಯಾಗಿ ತನಿಖೆ ಆಗಬಹುದು ಅಂತೇಳಿ. ಖಂಡಿತವಾಗ್ಲು ಮುಂಬೈ ಪೊಲೀಸರು 30 ಗಂಟೆಯಲ್ಲಿ ಆರೋಪಿಯನ್ನ ಹಿಡಿಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಕಮಿಷನರ್ ಕೂಡ ಹೇಳಿದ್ರು, ಆರೋಪಿಯನ್ನ ಕೂಡಲೇ ಬಂಧಿಸ್ತೀವಿ, ಆತನ ಚೆಹರೆ ನಮಗ್ ಗೊತ್ತಾಗಿದೆ, ಆತನನ್ನ ಕೂಡಲೇ ಬಂಧಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಬಾಂದ್ರಾ ಪೊಲೀಸರು ಈಗ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. 1-2 ವಿಚಾರಗಳನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆತ ಮನೆಯೊಳಗೆ ಬಂದಿರುವಂತಹ ಕುರುಹುಗಳೇ ಇಲ್ಲ ಇಲ್ಲಿ, ಆದ್ರೆ ಹೋಗಿರುವಂತಹ ಕುರುಹುಗಳಿದೆ. ಆತ ಮನೆಯಲ್ಲೇ ಇದ್ದು ಬಹಳ ಗಂಟೆಗಳ ತನಕ ಇದ್ದು ಆತನ ಅಟ್ಯಾಕ್ ಮಾಡಿದಾನೆ ಅನ್ನೋದು ಒಂದು ಇತ್ತಂದ್ರೆ, ಇನ್ನೊಂದು ಕಡೆಗೆ ಆತ ಕೊಲೆ ಮಾಡೋದಕ್ಕೆ ಬಂದಿದ್ನ ಅಥವಾ ದರೋಡೆ ಮಾಡೋದಕ್ಕೆ ಬಂದಿದ್ನ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಈ 2 ಆಂಗಲ್ ಅಲ್ಲಿ ಈಗ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಅಂತಂದ್ರೆ ಇಲ್ಲಿ ಆತನ ಮಗನನ್ನ ಅಂದ್ರೆ ಸೈಫ್ ಅಲಿ ಖಾನ್ ಮಗನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮೊದಲು ದರೋಡೆಕೋರನಾಗಿ ಬಂದು 1 ಕೋಟಿ ರೂಪಾಯಿಗೆ ಆತ ಬೇಡಿಕೆಯನ್ನ ಇಟ್ಟಿದ್ದ. ಬಟ್ ಅಲ್ಲಿ ದುಡ್ಡು ಕೊಡೋದಕ್ಕೆ ಇವ್ರು ಒಪ್ಪದೇ ಇದ್ದಾಗ ಅಟ್ಯಾಕ್ ಮಾಡಕ್ ಹೋದ್ರು. ಅದಾದ ನಂತರ ಸೈಫ್ ಅಲಿ ಖಾನ್ ಮಲಗಿದವರು ಎಚ್ಚರವಾಗಿ ಬಂದು ಆತನನ್ನ ತಡೆಯೋದಕ್ಕೆ ಹೋದಾಗ ಆತನ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನುವಂತ ಒಂದು ಸನ್ನಿವೇಶ ಖಂಡಿತವಾಗ್ಲೂ ಇದೆ. ಆದ್ರೆ ಅಲ್ಲಿ ಮನೆ ಒಳಗಡೆ ಆತ ಬರೋದಕ್ಕೆ ಕಾರಣ ಹೇಗಿತ್ತು ಅಂದ್ರೆ, ಆ ಮನೆಯೊಳಗಿನವರೇ ಯಾರಾದ್ರೂ ಆ ಒಬ್ಬ ವ್ಯಕ್ತಿಗೆ ಸಹಕಾರ ಕೊಟ್ಟು ಮೊದಲೇ ಆತನನ್ನ ಮನೆ ಒಳಗಡೆ ಕರೆಸಿ ಅದಾದ ನಂತರ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರ ಅನ್ನೋದು ಇನ್ನೊಂದು ಆಂಗಲ್ ಅಲ್ಲಿ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಇನ್ನೊಂದು ಹೆಸರು ಕೇಳಿ ಬರ್ತಾ ಇರೋದು ಸಿದ್ದಿಕಿ ಅವರ ಒಂದು ಮರ್ಡರ್ ಆಯ್ತು, ಲಾಯನ್ಸ್ ಬಿಷ್ಣೋಯಿ ಗ್ಯಾಂಗ್. ಈ ಗ್ಯಾಂಗ್ ಏನಾದ್ರೂ ಇಲ್ಲಿ ಕೈವಾಡ ಇದೆಯಾ ಅಂತ ಹೇಳಿ. ಬಟ್ ಬಿಷ್ಣೋಯಿ ಗ್ಯಾಂಗ್ ಹೇಗೆ ಅಂತಂದ್ರೆ, ತಾವೇನಾದ್ರೂ ಈ ತರ ಒಂದು ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾದಾಗ ಅದನ್ನ ಬೇಗನೆ ಒಪ್ಕೊಂಡ್ಬಿಡ್ತಿತ್ತು. ಬಟ್ ಇಲ್ಲಿ ಇದನ್ನ ಯಾರು ಒಪ್ಕೊಂಡಿಲ್ಲ. ಇಲ್ಲಿ ಕೊಲೆ ಮಾಡೋದಕ್ಕೆ ಯಾರಾದ್ರೂ ಪ್ರಚೋದನೆ ಕೊಟ್ರ, ಈತ ದರೋಡೆಗಾಗಿ ಬಂದಿದ್ದ, ಕೊಲೆಗಾಗಿ ಬಂದಿದ್ದ, ಹಾಗಿದ್ರೆ ಕೊಲೆ ಮಾಡೋದಕ್ಕೆ ಬಂದ್ರೆ ಈತನಿಗೆ ಯಾರು ಹಿಂದೆ ಸಪೋರ್ಟ್ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಈಗ ಬಾಂದ್ರಾ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ವಿವಿಧ ಆಂಗಲ್ ಗಳಲ್ಲಿ ಆತನನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ನಾನ್ ಮೊದಲೇ ಹೇಳಿದಂಗೆ 2 ಆಂಗಲ್ ಅಲ್ಲಿ ಖಂಡಿತವಾಗ್ಲೂ ವಿಚಾರಣೆ ನಡೆಯುತ್ತೆ. ಒಂದು, ಕೊಲೆನ ಇಲ್ಲ ದರೋಡೆಗೆ ಬಂದಂತಹ ವ್ಯಕ್ತಿ ಕೊಲೆಗೆ ಪ್ರಯತ್ನ ಪಟ್ನ ಅನ್ನೋದು. ಇದೆಲ್ಲದರ ನಡುವೆ ಈಗ ಸೈಫ್ ಅಲಿ ಖಾನ್ ಆರೋಗ್ಯದಲ್ಲಿ ಚೂರು ಚೇತರಿಕೆ ಬಂದಿದೆ. 3-4 ಕಡೆಗಳಲ್ಲಿ ಚಾಕುನ ಇರಿದಿದ್ದಾರೆ. ಡಾಕ್ಟರ್ ಕೂಡ ನಿನ್ನೆ ಹೇಳಿದ್ರು ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ, ಯಾವುದೇ ಪ್ರಾಣಕ್ಕೆ ಅಪಾಯವಿಲ್ಲ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಟ್ ಈಗ 30 ಗಂಟೆಯಲ್ಲಿಯೇ ಆರೋಪಿಯನ್ನ ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೆಲ್ಲ ವಿಚಾರಣೆ ನಂತರ ಕೇವಲ ದರೋಡೆಗೆ ಬಂದಿದ್ದ, ಈತನ ಕೊಲೆಗೆ ಏನಾದ್ರೂ ಬೇರೆ ಏನಾದ್ರೂ ಸಂಚಿತ್ತ, ಕೇವಲ ಸೈಫ್ ಅಲಿ ಖಾನ್ ನಟನಾಗಿ ಮಾತ್ರ ಅಲ್ಲ, ಆತ ಒಬ್ಬ ರಾಜವಂಶಸ್ಥನಾಗಿರೋದ್ರಿಂದ ಕುಟುಂಬದಲ್ಲಿ ಏನಾದ್ರೂ ಕಲಹಗಳಿತ್ತ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಕಾಣ್ ಬರ್ತಾ ಇದೆ. ಯಾಕಂದ್ರೆ ಏನು CCTV ಫುಟೇಜ್ ನಲ್ಲಿ ಆತ ಬಂದಂತಹ ವಿಡಿಯೋಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಈತನನ್ನ ಮನೆಯಲ್ಲಿ ಮುಂಚೆನೆ ಕರೆದುಕೊಂಡು ಬಂದಿದ್ರು ಅನ್ನುವಂತಹ ದೊಡ್ಡ ಅನುಮಾನ ಈಗ ವ್ಯಕ್ತವಾಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗುವಂತ ಸಾಧ್ಯತೆಗಳು ಎಲ್ಲವೂ ಇದೆ. ಬಾಂದ್ರಾ ಪೊಲೀಸರಿಗೆ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಗತ್ತೆ ಅಂತ ನೋಡ್ಬೇಕು. ಹೇಮಕುಮಾರ್, ಮಲ್ಲಿಕಾರ್ಜುನ್, ಇನ್ನೊಂದು ವಿಚಾರ, ಈಗ ಹೊರಗಡೆ ಎಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಆದರೆ ಒಳಗಡೆ ಹೇಗೆ ನುಗ್ದ ಅಂತೇಳಿ, ಅಂದರೆ ನೀವು ಹೇಳಿರೋದು ಹಾಗೆ ಮನೆಯಲ್ಲಿ ಕೆಲಸ ಮಾಡೋರೆ ಆತನಿಗೆ ಸಹಕಾರ ನೀಡಿರಬಹುದಾ? ಆ ರೀತಿಯೂ ಕೂಡ ಅನುಮಾನ ಇದೆಯಾ? ಖಂಡಿತವಾಗ್ಲೂ ಇದೇ ಅನುಮಾನ ಈಗ ಎಲ್ಲರಲ್ಲೂ ಕೂಡ ವ್ಯಕ್ತವಾಗ್ತಾ ಇರೋದು.
ಕೇವಲ ನಟನಾಗಿ ಅಲ್ಲ, ಸಾವಿರಾರು ಕೋಟಿ ಒಡೆಯ ಸೈಫ್ ಅಲಿ ಖಾನ್ ಕುಟುಂಬಸ್ಥರು ಇರೋದ್ರಿಂದ ಟೈಟ್ ಸೆಕ್ಯೂರಿಟಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಇವರು ಮನೆ ಕೇವಲ ಮೊದಲ ಮಹಡಿಯಲ್ಲಿಲ್ಲ, 12ನೇ ಮಹಡಿಯಲ್ಲಿ ಇರೋದ್ರಿಂದ ಅಲ್ಲಿಯೂ ಕೂಡ ತುಂಬಾ, ಅಲ್ಲಿಗೆ ಬರಬೇಕು ಒಬ್ಬ ದರೋಡೆಕೋರ ಅಂತಂದ್ರೆ ಬಹಳ ಸೆಕ್ಯೂರಿಟಿಯನ್ನ ಅವ್ರಿಗೆ ಮಣ್ಣೆರಚಿ ಬರ್ಬೇಕಾಗತ್ತೆ. ಬಟ್ ಇದು ಅಸಾಧ್ಯ ಅನ್ನೋದು ಇನ್ನೊಂದು ಕಡೆಗೆ ಇಟ್ರೆ, ಆತನಿಗೆ ಮನೆಯವರೇ ಅಥವಾ ಮನೆ ಕೆಲಸದವರು ಅಥವಾ ಬೇರೆ ಯಾರೋ ಗೊತ್ತಿಲ್ಲ, ಒಬ್ರು ಯಾರಾದ್ರೂ ಅಥವಾ ಕುಟುಂಬಸ್ಥರು ಅಥವಾ ಕೆಲಸದವರು ಒಬ್ರು ಆತನಿಗೆ ಸಹಾಯ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅಂತೂ ಗೊತ್ತಾಗ್ತಾ ಇದೆ. ಇನ್ನೊಂದು ಅಂತಂದ್ರೆ, ಆತ ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ ಅಂತಂದ್ರೆ, ದರೋಡೆಕೋರಿಗೆ ಬಂದಿದ್ದ ಅಂತಂದ್ರೆ ಆತ ಅಂತಹ ದೊಡ್ಡ ಸೆಕ್ಯೂರಿಟಿ ಮನೆಗೆ ಯಾಕೆ ಹೋಗ್ತಿದ್ದ, ಅಂತ ರಾಜವಂಶಸ್ಥರ ಮನೆಗೆ ಯಾಕೆ ಹೋಗ್ತಿದ್ದ? ಇದು ಪ್ರೀ ಪ್ಲಾನ್ಡ್ ಇದೆ, ಯಾರೋ ಇದನ್ನ ಕುಮ್ಮಕ್ಕಿನಿಂದನೇ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕಂತೂ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಈಗ ಕುಟುಂಬಸ್ಥರು ಕೂಡ ತುಂಬಾ ದುಃಖದಲ್ಲಿದ್ದಾರೆ. ಈಗ ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಕರೀನಾ ಕಪೂರ್ ಕೂಡ ಅಲ್ಲೇ ಇದ್ದಾರೆ, ಆಮೇಲೆ ಅವರ ಸಿಸ್ಟರ್ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಎಲ್ಲರ ವಿಚಾರಣೆ ಕೂಡ ನಡೆಯುತ್ತೆ. ಬಟ್ ಈಗ ಆರೋಪಿಯನ್ನ ಬಂಧನ ಮಾಡಿರೋದ್ರಿಂದ ಇದಕ್ಕೆಲ್ಲದಕ್ಕೂ ಉತ್ತರ ಇನ್ನು 2 ದಿನಗಳಲ್ಲಿ ಸಿಗುತ್ತೆ. ಯಾಕಂದ್ರೆ ಮೇಲ್ನೋಟಕ್ಕೆ ಇದು ಕೇವಲ ದರೋಡೆಗೆ ಅಂತ ಅನಿಸ್ತಾ ಇಲ್ಲ, ಇದು ಕೊಲೆಗೆ ಪ್ರಚೋದನೆ ಯಾರೋ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಸೈಫ್ ಅಲಿ ಖಾನ್ ಅವ್ರನ್ನ ಮರ್ಡರ್ ಮಾಡೋದಕ್ಕೆ ಆತ ಹೋಗಿದ್ದ ಅನ್ನೋದು ಮೇಲ್ನೋಟಕ್ಕಂತೂ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಈ ಮನೆಯವರಲ್ಲೇ ನೀವು ಹೇಳಿದಾಗೆ ಮನೆಯ ಕೆಲಸದವರಾಗಿರ್ಬೋದು ಅಥವಾ ಕುಟುಂಬಸ್ಥರು ಯಾರೋ ಆತನಿಗೆ ಸಹಾಯ ಮಾಡಿ ಈ ಒಂದು ಘಟನೆಗೆ ಕಾರಣ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕಂತೂ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.